ವೀಕ್ಷಕರೇ ನಮಸ್ಕಾರ. ಯಾರೆಲ್ಲ ಅಡಿಕೆಯ ಜೊತೆಗೆ ಬಾಳೆ ಮತ್ತು ತೆಂಗನ್ನು ನೆಟ್ಟಿರ್ತೀರಾ, ಅಂದರೆ ಅಡಿಕೆಯನ್ನು ನೆಡಬೇಕಿದ್ರೆ ತೆಂಗನ್ನು ನೆಟ್ಟಿರ್ತೀರಾ, ಜೊತೆಗೆ ಬಾಳೆಯನ್ನು ನೆರಳಿಗೋಸ್ಕರ ನೆಟ್ಟಿರ್ತೀರಾ, ಅವರು ದಯವಿಟ್ಟು ವಿಡಿಯೋನ ನೋಡಿ. ನೀವೇನಾದರೂ ಅಂತರವನ್ನು ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಬಾಳೆ ಮಧ್ಯ, ಅಡಿಕೆ ಮಧ್ಯ ಮತ್ತು ತೆಂಗಿನ ಮಧ್ಯೆ ಸರಿಯಾದ ಅಂತರವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಡಿಕೆ ಸಸಿಗಳು ಸುಮ್ಮನೆ ಬೆಳಕನ್ನು ಹುಡಿಕೊಂಡು ಮೇಲ್ಗಡೆ ಬೆಳ್ಕೊಂಡು ಹೋಗ್ತವೆ. ಕನಿಷ್ಠ ಒಂದು 3 ವರ್ಷದಲ್ಲೇ ಅವು 15ರಿಂದ 20 ಅಡಿ ಆಗ್ಬಿಡ್ತವೆ. ಸೊ ಆ ರೀತಿಯ ಬೆಳೆದಂಥ ಸಂದರ್ಭದಲ್ಲಿ ಈಗೇನು ಅಡಿಕೆ ಒಂದೊಂದು ಗೇಣು ಅಂತ ಕರಿತೀವಿ ನಾವು, ಆ ಅಂತರ ಏನಾಗುತ್ತೆ ತುಂಬ ದೂರ ಆಗ್ತಾ ಹೋಗುತ್ತೆ. ಗರಿಗಳು ಕೂಡ ದೂರಕ್ಕೆ ಬಿಸ್ತಾ ಹೋಗ್ತವೆ. ಅವು ಬೆಳಕನ್ನು ಹುಡಿಕೊಂಡು ಆ ಥರ ಹೋಗ್ತಾ ಇರುತ್ತೆ ಮೇಲೆ ನಿಮಗೆ. ಸೊ ಒಂದಷ್ಟು ದಿನ ನಿಮಗೆ ಅಡಿಕೆಗಳು ಭಾಳ ಹಸಿರಾಗಿ ಕಂಡರೂ ಕೂಡ ಭಾಳ ಅಂದರೆ ಭಾಳ ತುಂಬ ಟೊಳ್ಳಾಗಿರ್ತವೆ. ಈ ರೀತಿ ಟೊಳ್ಳಾಗಿದ್ದಂಥ ಸಂದರ್ಭದಲ್ಲಿ ಕೀಟಗಳಿಗಾಗಲಿ ಅಥವಾ ರೋಗಗಳಿಗಾಗಲಿ ಭಾಳ ಈಸಿಯಾಗಿ ಬರಲಿಕ್ಕೆ ಒಂದು ಅವಕಾಶ ಇರುತ್ತೆ. ಹಾಗಾಗಿ ರೈತರು ಒಂದು ವೇಳೆ ನೀವೇನಾದರೂ ತೆಂಗನ್ನು ಅಡಿಕೆ ಜೊತೆ ಮಾಡಬಾರ್ದು, ಆ್ಯಕ್ಚುಲಿ ಮಾಡಿದರೆ ಒಂದು ವೇಳೆ ನೀವು ಮಾಡಲೇಬೇಕು ಅಂತ ಇದ್ದರೆ ಕನಿಷ್ಠ ತೆಂಗಿನ ಮಧ್ಯೆ 30 ಅಡಿ ಅಂತರವನ್ನು ನೀವು ಕೊಟ್ಕೊಳ್ಳಿ. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಅಡಿಕೆಯನ್ನು ಬೆಳಿಬೇಕಿದ್ರೆ ಕನಿಷ್ಠ 9 ಅಡಿನ ನೀವು ಒಂದು ಅಂತರವನ್ನು ಕೊಡಬೇಕಾಗುತ್ತೆ. ಗಿಡದಿಂದ ಗಿಡಕ್ಕೆ 9 ಅಡಿ, ಸಾಲಿಂದ ಸಾಲಿಗೆ 9 ಅಡಿಯನ್ನು ಕೊಟ್ಟು ನೀವು ಮಾಡಬೇಕು. ಮತ್ತು 2 ಅಡಿಕೆಯ ಮಧ್ಯ ಕೇವಲ 1 ಮಾತ್ರ ನೀವು ಬಾಳೆಯನ್ನು ಹಾಕ್ಕೊಂಡು ನೀವು ಬೆಳಿಬೇಕಿರುತ್ತೆ. ಹೆಚ್ಚಿನದಾಗಿ ನೀವು ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ, ಅದರಲ್ಲೂ ನೈಟ್ರೋಜನ್ನ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನಷ್ಟು ವೇಗವಾಗಿ ಬೆಳೀತಾ ಹೋಗುತ್ತೆ. ಹಾಗಾಗಿ ರೈತರು ಈ ನೆರಳಿನ ಬಗ್ಗೆ ಜೊತೆಗೆ ಈ ರಾಸಾಯನಿಕ ಗೊಬ್ಬರವನ್ನು ಕೊಡೋದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯಿಂದ ಕೊಟ್ಟಂಥ ಸಂದರ್ಭಗಳಲ್ಲಿ ಈ ರೀತಿ ಅಡಿಕೆ ಸುಮ್ಮನೆ ಮೇಲೆ ಬೆಳ್ಕೊಂಡು ಹೋಗೋದನ್ನು ತಡಿಬೋದು. ವೀಕ್ಷಕರೇ, ಇದೇ ರೀತಿ ಕೃಷಿ ಮತ್ತು ತೋಟಗಾರಿಕೆ ಸಂಬಂಧಿಸಿದ ಹಲವಾರು ಮಾಹಿತಿಯನ್ನು ಪಡಿಬೇಕಂತ ಹೇಳಿದ್ರೆ ದಯವಿಟ್ಟು ಕೃಷಿ ಸಂದೇಶ ಚಾನಲ್ನ ಫಾಲೋ ಮಾಡಿ ಹಾಗೂ ಸಾಕಷ್ಟು ರೈತರ ಗುಂಪುಗಳಲ್ಲಿ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.